ಎಲ್ರಿಗೂ ನಮಸ್ಕಾರ. ನಾನು ಈ ಸಲ ಕೇರಳದ ಕೊಟ್ಟಿಯೂರು ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನಾವು ಟಿ ಟಿ ಮಾಡ್ಕೊಂಡು ಹೋಗಿದ್ವಿ. ಸೊ ಅಲ್ಲಿ ಮುಂದೆ ಪಾರ್ಕ್ ಮಾಡಲು ಬಿಟ್ಟಿರಲಿಲ್ಲ, ಹಾಗಾಗಿ ಸ್ವಲ್ಪ ಹಿಂದೆಯೇ ಇಳ್ಕೊಂಡ್ವಿ. ನಾವು ಫ್ರೆಂಡ್ಸು ವಾಕ್ ಮಾಡಿ ಚೂರು ಚೂರು ಮಳೆ ಬೀಳ್ತಾಯಿತ್ತು. ಕೇರಳದಲ್ಲಂತೂ ಯಾವತ್ತೂ ಮಳೆ ಜಾಸ್ತಿ ಇರುತ್ತೆ. ನಮಗೆ ಎಲ್ಲಿ ಎಂಟ್ರಿ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಒಂದೇನಂದರೆ ನಮಗೆ ಒಂದು ಭಾಷೆ ಪ್ರಾಬ್ಲಮ್ಮು ಅಂತಲೂ ಹೇಳ್ಬೋದು. ಆದರೆ ಕನ್ನಡದವರು ತುಂಬ ಜನ ಇರ್ತಾರೆ. ಬಟ್ ನಮ್ಗೆ ಅಲ್ಲಿ ರೋಡಲ್ಲಿ ಅಂಗಡಿಯಲ್ಲೆಲ್ಲ ಕೇಳೋಕ್ಕೆ ಹಿಂಸೆ ಆಗ್ಬಿಟ್ಟು ನಾವು ನಮ್ಮ ಪಾಡಿಗೆ ನಡ್ಕೊಂಡು ಹೋದ್ವಿ. ಅಂತೂ ಸ್ವಲ್ಪ ಜನ ಮುಂದೆ ಹೋಗ್ತಿದ್ದಾಗ ನಾವು ಕೂಡ ಅವ್ರ ಹಿಂದ್ಗಡೆನೇ ಹೊರಟ್ವಿ. ಸೊ ಅಲ್ಲಿ ನಮಗೇನು ಕನ್ಫ್ಯೂಸ್ ಅಂದರೆ ಅಲ್ಲಿ ಅಕ್ಕೆರೆ ಮತ್ತು ಇಕ್ಕೆರೆ ಅಂತ ಹೇಳ್ಬಿಟ್ಟು 2 ಟೆಂಪಲ್ ಇದೆ. ಸೊ ಅಲ್ಲಿ ಅಕ್ಕೆರೆ ಅಂತ ಹೇಳಿದರೆ ವೈಶಾಖ ಮಾಸದಲ್ಲಿ ಮೇ ಮತ್ತು ಜೂನ್ಗೆ 28 ದಿನ ಮಾತ್ರ ಓಪನ್ ಇರುತ್ತೆ. ಸೊ ಇಕ್ಕೆರೆ ಅಂತ ಹೇಳಿದರೆ ಅದು ಯಾವತ್ತೂ ಓಪನ್ ಇರುತ್ತೆ. ಸೊ ನಮಗೆ ಅಕ್ಕೆರೆ ನೋಡಬೇಕಿತ್ತು. ಸೊ ನಾವು ಹಾಗಾಗಿ ನಮಗೆ ಯಾವ ದಾರಿಯಲ್ಲಿ ಹೋಗೋದಂತ ಗೊತ್ತಾಗಿರಲಿಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಚಪ್ಪಲಿನ ನಾವು ಗಾಡಿಯಲ್ಲೇ ಬಿಡಬೇಕಾಗತ್ತೆ. ಸೊ ನಾವು ಚಪ್ಪಲಿನ ಗಾಡಿಯಲ್ಲಿ ಬಿಟ್ಕೊಬಿಟ್ಟು, ಅಂದರೆ ತುಂಬ ಕಲ್ಲು ಇದೆಲ್ಲ ಇರುತ್ತೆ, ಬಟ್ ಆದರೂ ಕೂಡ ಅದರಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ ನಾವು. ಇನ್ನೊಂದೇನಂತ ಹೇಳಿದರೆ ಒಂದು ಆ ಟೆಂಪಲ್ ಹಿಸ್ಟ್ರಿನೇ ಆ ಥರ ಇದೆ. ನಮಗೆ ನಡಿಬೇಕಾದ್ರೆ ಏನೂ ಸುಸ್ತು ಅಂತ ಅನಿಸ್ತಿರ್ಲಿಲ್ಲ. ಆಯಿತಾ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವು ಕೊಟ್ಟಿಯೂರು ಶಿವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ ಮಳೆ ಬರ್ತಾ ಇದೆ. ಯಾವುದೋ ಕಣ್ಣೂರ ಕಣ್ಣೂರು ಹತ್ರ ಇದ್ದೀವಿ. ನೋಡಿ ಮಳೆ ಬರ್ತಾಯಿದೆ. ಎಷ್ಟು ದೂರ ಇದೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬರ್ತಾ ಇರೋದು. ಇದು ವರ್ಷಕ್ಕೆ 1 ತಿಂಗಳು ಅನಿಸುತ್ತಲ್ಲ, 1 ತಿಂಗಳು ವರ್ಷಕ್ಕೆ ಓಪನ್ ಆಗಿರುತ್ತಂತೆ. ಸೊ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ನೀರಲ್ಲಿ ಇರುತ್ತಂತೆ. ಸಾಧ್ಯ ಆದರೆ ಅಲ್ಲಿ ತೋರಿಸ್ತೀನಿ. ಮಳೆ ಬಂತು ನೋಡಿ, ಮಳೆ ಬರ್ತಿದೆ ಕೇರಳದಲ್ಲಿ, ಚುರು ಚುರು ಮಳೆ ಬರ್ತಿದೆ. ಸೊ ಮಳೆಯಲ್ಲಿ ನೆನ್ಕೊಂಡು ಇಲ್ಲ, ಛತ್ರಿ ಇಟ್ಕೊಂಡು ನನ್ನ ಛತ್ರಿ ಬಿಡಿಸಿ ಎಲ್ಲ ಬ್ಯಾಗಲ್ಲಿ ಐತೆ ಹಂಗೆ. ನೋಡಿ ಅರ್ಧ ಪೂರ ಮಾಡೋಣ. ನೋಡಿ ಮಳೆ ನೆನ್ಕೊಂಡು ನಾವು ಎಷ್ಟು ಭಕ್ತಿ ಪರವಶವಾಗಿದ್ದೀವಿ. ಮಳೆ ನೆನ್ಕೊಂಡು ಹೋಗ್ತೀವಿ. ನೋಡಿ ಇವರೆಲ್ಲ ಛತ್ರಿ ಇಟ್ಕೊಂಡಿದ್ದಾರೆ, ಖುಷಿಯಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ನನ್ನ ಪ್ರೀತಿಯಿಂದ ನಮ್ರತವ್ರು ಛತ್ರಿ ಹಿಡಿತಾ ಇದ್ದಾರೆ. ಆಮೇಲೆ ಚೈತ್ರ ಅವರು ಮ್ಯಾಚಿಂಗ್ ಛತ್ರಿ ಇಟ್ಕೊಂಡಿದ್ದಾರೆ. ಕವಿತಾ ಪಲ್ಲವಿ ಹಿಂದೆ ಉಳ್ಕೊಂಡ್ರ ಈ ಕಡೆ ನೋಡಿ. ನಮ್ಮ ಮನೆ ಲೈಫ್ ವಿತ್ ಅನು ಶೆಟ್ಟಿ. ಅಕ್ಕರೆ ಮತ್ತು ಇಕ್ಕರೆ ಕೊಟ್ಟಿಯೂರು ಬಾವಲಿ ನದಿ ದಡದಲ್ಲಿ 2 ದೇವಾಲಯ ಇರುತ್ತೆ. ಇಕ್ಕರೆ ಕೊಟ್ಟಿಯೂರು ವರ್ಷ ಪೂರ್ತಿ ಭಕ್ತರ ದರ್ಶನಕ್ಕೆ ತೆರೆದಿರುತ್ತೆ. ಆದರೆ ಅಕ್ಕರೆ ಕೊಟ್ಟಿಯೂರು ಮಾತ್ರ ದೇವಾಲಯ ವೈಶಾಖ ಮಹೋತ್ಸವದ ಮೇ ಮತ್ತು ಜೂನ್ ಸಮಯದಲ್ಲಿ ಮಾತ್ರ ತೆರೆದಿರುತ್ತೆ. ವಿಸ್ತೃತ ನದಿ ನೀರು ನದಿಯ ಮಧ್ಯಭಾಗದಲ್ಲಿ ಮಣ್ಣಿನ ದಿಬ್ಬದ ಮೇಲೆ ಶಿವಲಿಂಗ ಇದ್ದು, ವರ್ಷವಿಡೀ ಪ್ರವಾಹ ನೀರು ಹೋದರೂ ಕೂಡ ಲಿಂಗದ ಸ್ಥಾನ ಎಂದಿಗೂ ಕೂಡ ಬದಲಾಗ್ತಿರಲ್ಲ. ಸೊ ವೈಶಾಖ ಮಹೋತ್ಸವದ ಪ್ರತಿ ವರ್ಷ ಮಲಯಾಳಂ ತಿಂಗಳ ಅಂದರೆ ವೈಶಾಖದಲ್ಲಿ 28 ದಿನಗಳ ಕಾಲ ಮಾತ್ರ ಕಾರ್ತಿಕ ನಕ್ಷತ್ರದಿಂದ ಆರಂಭವಾಗಿ ಚಿತ್ತ ನಕ್ಷತ್ರದವರೆಗೆ ಈ ಜಾತ್ರೆ ನಡೆಯುತ್ತದೆ. ಈ ಸಮಯದಲ್ಲಿ ಒಣ ಹುಲ್ಲಿನಿಂದ ಗುಡಿಸಲುಗಳನ್ನು ನಿರ್ಮಿಸಿ ಪ್ರಕೃತಿಯ ಮಡಿಲಲ್ಲಿ ಪೂಜೆಗಳನ್ನು ನೆರವೇರಿಸ್ತಾರೆ. ಸೊ ಇದಕ್ಕೆ ಒಂದು ಹಿಸ್ಟ್ರಿ ಇದೆ. ಯಾವ ಥರ ಅಂತ ಹೇಳಿದರೆ, ದಕ್ಷ ಯಾಗ ಮಾಡಬೇಕಾದ್ರೆ ಸತಿದೇವಿಯ ಇದನ್ನ ಏನು ಹೇಳ್ತಾರೆ ಅಂದರೆ, ದಕ್ಷ ಯಾಗ ಮತ್ತು ಸತಿದೇವಿಯ ತ್ಯಾಗ ಅಂತ ಹೇಳ್ತಾರೆ. ಶಿವನ ಮಾವ ಆಗಿರ್ತಾನೆ ದಕ್ಷ. ಪ್ರಜಾಪತಿಯ ಶಿವನನ್ನು ಆಹ್ವಾನಿಸದೆ ಬೃಹತ್ ಯಾಗವನ್ನು ಆಯೋಜಿಸ್ತಾನೆ. ಸೊ ಪತಿಯ ಅವಮಾನವನ್ನು ಸಹಿಸದೆ ಸತಿ ದೇವಿ ಯಾಗಕುಂಡಕ್ಕೆ ಹಾರಿ ಪ್ರಾಣ ತ್ಯಾಗವನ್ನು ಮಾಡ್ತಾಳೆ.
ಆವಾಗ ಕೋಪಗೊಂಡ ಶಿವನು ಏನು ಮಾಡ್ತಾನೆ, ವೀರಭದ್ರನನ್ನು ಸೃಷ್ಟಿಸಿ ದಕ್ಷನನ್ನು ಯಾಗದಲ್ಲಿ ಧ್ವಂಸಗೊಳಿಸ್ತಾನೆ. ಆಮೇಲೆ ಸ್ವಯಂಭೂ ಲಿಂಗ ನಂತರ ಶಿವನು ಇಲ್ಲಿಗೆ ಬಂದು ಸತಿಯ ಶರೀರವನ್ನು ಅಂದರೆ ಪಾರ್ವತಿ ಆ ಶರೀರವನ್ನು ಹೊತ್ತು ರುದ್ರ ನರ್ತನ ಮಾಡ್ತಾನೆ. ಆ ಸಮಯದಲ್ಲಿ ಸತಿಯ ದೇಹದ ಭಾಗಗಳು ಬಿದ್ದ ಸ್ಥಳಗಳಲ್ಲಿ ಕೊಟ್ಟಿಯೂರು ಕ್ಷೇತ್ರವು ಒಂದಾಗಿದೆ. ಇಲ್ಲಿನ ಶಿವಲಿಂಗ ಸ್ವಯಂಭೂ ಅಂದರೆ ಭೂಮಿಯಿಂದ ತಾನಾಗಿಯೇ ಉದ್ಭವಿಸಿದು ಎಂದು ನಂಬಲಾಗಿದೆ. ಸೊ ಇಲ್ಲಿ ಏನಂದರೆ ಇದು ಯಾವ ಥರ ಅಂದರೆ ವೈಶಾಖ ಮಾಸದ ಪ್ರತಿ ವರ್ಷ ಅಂದರೆ ಇದು ಏನು ಕಾರ್ತಿಕ ನಕ್ಷತ್ರದಿಂದ ಆರಂಭವಾಗಿ ಚಿತ್ತ ನಕ್ಷತ್ರದವರೆಗೆ ಮಾತ್ರ ಈ ಜಾತ್ರೆ ನಡೆಯುತ್ತದೆ. ಈ ಸಮಯದಲ್ಲಿ ಏನು ಮಾಡ್ತಾರೆ, ಒಂದು 28 ದಿವಸ ಮಾತ್ರ ಇರೋಕ್ಕೆ ಹೋಗಿ ಸೊ ಆ ಕ್ಷಣದಲ್ಲಿ ನಾವು ದೇವರ ದರ್ಶನ ಮಾಡಬೇಕಾಗತ್ತೆ. ಇನ್ನೊಂದೇನೆಂದರೆ ಇಲ್ಲಿನ ಇನ್ನೊಂದು ಅದ್ಭುತವಾದ ಒಂದು ಇದೇನೆಂದರೆ, ಇಲ್ಲಿ ನೀವು ನದಿಯಲ್ಲಿ ನೀವು ಇಳಿದಾಗ ಸೊ ಅಲ್ಲಿ ನಿಮಗೆ ಒಂದು ಕಲ್ಲುಗಳು ಸಿಗ್ತವೆ ಆಯಿತಾ. ಆ ಕಲ್ಲಿನ ನೀವು ಎಷ್ಟು ಒಂಥರ ಚೆನ್ನಾಗಿರುತ್ತದೆ, ಆ ಕಲ್ಲನ್ನ ಒಂದಕ್ಕೊಂದು ನೀವು ಉಜ್ಜಿದಾಗ ಅದು ಒಂಥರ ಗಂಧ, ಈಗ ನಾವು ಗಂಧ ತೆಗಿತೀವಲ್ಲ ಗಂಧದ ಇದರಿಂದ, ಸೊ ಆ ಥರ ಗಂಧ ಬರುತ್ತೆ. ಸೊ ಅದನ್ನೇ ನಾವು ವಿಭೂತಿಯಾಗಿ ಹಚ್ಕೋತೀವಿ. ಸೊ ಅಲ್ಲೇನಾಗುತ್ತಂದರೆ ಅಲ್ಲಿ ಒಂದು 2-3 ದಿಕ್ಕಲ್ಲಿ ಎಂಟ್ರಿ ಇರುತ್ತೆ. ಸೊ ಅಲ್ಲಿ ಏನು ಮಾಡ್ತಾರೆ, ಕೆಲವರು ನದಿಯಲ್ಲಿ ಸ್ನಾನ ಮಾಡ್ಕೊಬಿಟ್ಟು ಆ ಸ್ನಾನ ಮಾಡಿ ಆಮೇಲೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಒಂದು ಕಡೆ ಅಲ್ಲಿ ಆ ಲೇಡೀಸ್ಗೆ ಡ್ರೆಸ್ ಚೇಂಜ್ ಮಾಡೋಕ್ಕೂ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಸೊ ಎಷ್ಟು ನೀಟಾಗಿ ವ್ಯವಸ್ಥೆ ಆಗಿದೆ ಅಂದರೆ ನುಗ್ಲಿ ಇರಲ್ಲ ಅಲ್ಲಿ, ಅಂದರೆ ಒಂಥರ ನೀಟಾಗಿ ಹೋಗಿಬಿಟ್ಟು ಬರ್ಬೋದು. ಯಾಕಂದರೆ ಬೇರೆ ಇದರ ಥರ ನುಗ್ತಾರೆ ಮಾಡ್ತಾರೆ ಅಂತ ಇಲ್ಲ. ಮತ್ತು ಅಲ್ಲಿ 1,000 ರೂಪಾಯಿದು ಟಿಕೆಟು ಕೂಡ ಇದೆ. 1,000 ರೂಪಾಯಿ ಟಿಕೆಟಲ್ಲೂ ಹೋಗ್ಬೋದು. ಬಟ್ ಕೆಲವು ಮಾಹಿತಿ ಪ್ರಕಾರ 1,000 ರೂಪಾಯಿ ಟಿಕೆಟ್ ಕೊಟ್ಟಾಗ ಅಲ್ಲಿ ಏನು ನಿಮಗೆ ಶಿವಲಿಂಗದ ಹತ್ತಿರ ತನಕ ಬಿಡಲ್ಲ, ದೂರದಲ್ಲೇ ತೋರಿಸ್ತಾರೆ ಅಂತ ಕೆಲವರು ಆ ಥರ ಹೇಳ್ತಿದ್ದಾರೆ. ಸೊ ನಾವು ಏನು ಮಾಡಿದ್ವಿ, ಕ್ಯೂವಲ್ಲೇ ಹೋದ್ವಿ. ಸೊ ಆ ಇದರಲ್ಲೇ ರಶಲ್ಲೇ ಹೋಗ್ಬಿಟ್ಟು ಕ್ಯೂವಲ್ಲೇ ಹೋದ್ವಿ. ಮತ್ತು ಇನ್ನೊಂದೇನೆಂದರೆ ಈ ದೇವಸ್ಥಾನದಲ್ಲಿ ನದಿ ಮಧ್ಯದಲ್ಲಿ ಶಿವಲಿಂಗ ಇರುತ್ತಲ್ಲ, ಅದನ್ನು ಆಲ್ಮೋಸ್ಟ್ ಬಿಲ್ವ ಪತ್ರೆಯಲ್ಲಿ ಮುಚ್ಚಿರ್ತಾರೆ. ನಮಗೆ ಒಂದು ತ್ರಿಶೂಲ ಒಂದು ಕಾಣ್ತಿರುತ್ತೆ ಆಲ್ಮೋಸ್ಟು. ಸೊ ನೀವು ಇದನ್ನು ಏನು ಮಾಡಿ ಅಂದರೆ 3 ಸುತ್ತು ಬಂದುಬಿಟ್ಟು ದೇವರಿಗೆ 3 ಸುತ್ತು ಬಂದುಬಿಟ್ಟು ಕೈ ಮುಗಿರಿ. ಆಮೇಲೆ ಅಲ್ಲೇನಂದರೆ ಅಲ್ಲಿ ಗಂಧ ತೇಯ್ತಾರಲ್ಲ, ಬಟ್ ಅಲ್ಲಿ ಅದರ ಒಳಗಡೆ ಆ ಥರ ತೇಯಕ್ಕೆ ಬಿಡ್ತಿರ್ಲಿಲ್ಲ. ಬಟ್ ಆ ಕಡೆ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಅಲ್ಲಿ ಕಲ್ಲುಗಳನ್ನ ಜೋಡಿಸ್ಬಿಟ್ಟು ಈ ಥರ ಗಂಧ ತೇಯ್ತಾರಂತೆ. ಬಟ್ ನಮಗೆ ಗೊತ್ತಾಗಿರಲಿಲ್ಲ ನಮಗೆ, ಯಾಕಂದರೆ ನಾವು ಇನ್ನೊಂದು ಸೈಡಲ್ಲಿ ಬಂದ್ವಿ, ಅಲ್ಲಿ 2-3 ಸೈಡಲ್ಲೂ ಬರ್ಬೋದಂತೆ. ಸೊ ನಮ್ಗೆ ಕನ್ಫ್ಯೂಸ್ ಆಯಿತು. ಬಟ್ ಈ ಕಡೆನೂ ಚೆನ್ನಾಗೇ ಆಯಿತು, ನೀಟಾಗಿ ನಾವು ದರ್ಶನ ಮಾಡಿದ್ವಿ. ಆಮೇಲೆ ಬಟ್ ಒಂದು ಏನು ಖುಷಿ ಆಗುತ್ತಂದರೆ ಸುತ್ತ ನದಿ ಇದೆ. ಆ ನದಿ ದಡದಲ್ಲಿ ಒಂಥರ ನೋಡ್ತಾ ಇದ್ದರೆ ಹೆಂಗಾಗತ್ತಂದರೆ, ವಿಸ್ತೃತ ನೀರು ಮಧ್ಯಭಾಗದಲ್ಲಿ ಮಣ್ಣಿನ ದಿಬ್ಬದ ಮೇಲೆ ಶಿವಲಿಂಗ ಇದೆ. ವರ್ಷವಿಡೀ ಪ್ರವಾಹ ಆದರೂ ಕೂಡ, ನೀರಾದರೂ ಕೂಡ ಲಿಂಗ ಸ್ಥಾನ ಮಾತ್ರ ಎಂದೂ ಬದಲಾಗಲ್ಲ. ಸೊ ಹಾಗಾಗಿ ನಾವು ಮತ್ತೆ ಏನು ತಿಳ್ಕೊಂಡ್ವಿ, ಮತ್ತೆ ಕನ್ಫ್ಯೂಸ್ ಆಗಿಬಿಟ್ಟು ಮತ್ತೆ ಮುಂದೆ ಇನ್ನೊಂದು ಬ್ರಿಡ್ಜ್ ಇತ್ತಲ್ಲ, ಅದು ಬೇರೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇಕ್ಕರೆ ದೇವಸ್ಥಾನಕ್ಕೆ ಹೋಗೋದಂತ ಆ ರೋಡಲ್ಲಿ ಆ ಜಲ್ಲಿ ಕಲ್ಲು ಎಲ್ಲ ತುಳ್ಕೊಂಬಿಟ್ಟು ಅಲ್ಲಿ ಹೋದ್ವಿ. ಎಲ್ಲರೂ ಹೋಗ್ತಾರಲ್ಲ ಬಹುಶಃ ಇಲ್ಲ ಆ ದೇವಸ್ಥಾನ ಏನೋ ಅಂತ ಹೇಳ್ಬಿಟ್ಟು ಹೋದ್ವಿ ನಾವು. ನಮ್ಗೆ ಗೊತ್ತೇ ಆಗಲಿಲ್ಲ ಕಲ್ಲು ಹೆಂಗಂದರೆ ಶಾರ್ಪಾಗಿತ್ತು, ಜಲ್ಲಿ ಕಲ್ಲು ಹಾಕಿದ್ದಾರೆ ಅಲ್ಲಿ ಲೆವೆಲ್ ಮಳೆ ನೀರು ನಿಲ್ಲದಾಗ ಅನಿಸುತ್ತೆ, ಆ ಥರದಲ್ಲಿ ಹೋದ್ವಿ. ಆಮೇಲೆ ಅಲ್ಲಿ ನೋಡಿದರೆ ಅದು ನಾವು ಫಸ್ಟಿಗೆ ಹೋಗಿದ್ವಲ್ಲ ಅದೇ ದೇವಸ್ಥಾನಕ್ಕೆ, ಅದು ಇನ್ನೊಂದು ಕಡೆಯಿಂದ ಹೋಗೋ ದಾರಿ ಅಂತೆ, ಅದು ನಮಗೆ ಗೊತ್ತಿಲ್ಲದೆ ಹೋದ್ವಿ. ಬಟ್ ನೀವು ಕೇಳಿಕೊಂಡು ನೀಟಾಗಿ ಹೋಗಿ, ತುಂಬ ಚೆನ್ನಾಗಿದೆ.